ಚಾಮುಂಡಿ ಬೆಟ್ಟದಲ್ಲಿ ಯಾವಾಗಲೂ ನಾವು ದೃಶ್ಯವನ್ನ ತೋರಿಸ್ತಾ ಇದ್ವಿ, ಬಿಸಿಲು ಒಂದು ಕಡೆ. ಸೊ ಹಾಗಾಗಿನೂ ಆಗಿರ್ಬೋದು ಇಂಥ ದೊಡ್ಡ ಅವಾಂತರ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ನೀವೀಗ ಕ್ಲೋಸ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇದೆ ಅಂತ. ಗಾಳಿ ಇದೆ, ಜೋರಾದಂಥ ಬಿಸಿಲು ಇದೆ. ಸಾಮಾನ್ಯವಾಗಿ ಹೇಗೆ ಬಿಸಿಲಿನ ತಾಪಕ್ಕೆ ಅಲ್ಲಲ್ಲಿ ಕಾಡುಗಳಲ್ಲಿ ಬೆಂಕಿ ಹೊತ್ಕೊಳ್ಳುತ್ತಲ್ಲ, ಹಾಗೇನಾದರೂ ಆಗಿದೆಯಾ? ಅಥವಾ ಯಾರಾದರೂ ಕಿಡಿಗೇಡಿಗಳು ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರಾ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇಂಟೆನ್ಷನಲಿ ಮಾಡಿರೋದಿಲ್ಲ. ಅಲ್ಲೇ ಸಿಗರೇಟ್ ಸೇದಿ ಅದರ ತುಂಡುಗಳನ್ನಲ್ಲೇ ಹಾಕಿರ್ತಾರೆ, ಅಥವಾ ಮ್ಯಾಚ್ ಬಾಕ್ಸ್ಗಳ ತುಂಡುಗಳು, ಅದರಿಂದಾಗಿ ಏನಾದರೂ ಹೊತ್ಕೊಂಡಿದೆಯಾ, ಇಲ್ಲ ಬಿಸಿಲೇ ಕಾರಣ ಆಯಿತಾ? ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಆದರೆ ನಿಜಕ್ಕೂ ಆ ಪ್ರಾಣಿ ಪಕ್ಷಿಗಳು ಓಡಾಡುವಂಥ ಒಂದು ಪ್ರದೇಶದಲ್ಲಿ ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಬೆಂಕಿ ಕಾಣಿಸ್ಕೊಂಡಿದ್ದು ದುರದೃಷ್ಟವೇ ಸರಿ. ಅಲ್ಲಿ ಗಿಡಗಳು, ಮರಗಳು, ಹಾಗೆ ಒಣ ಎಲೆಗಳು ಎಲ್ಲವೂ ಬಿದ್ದಿರೋದ್ರಿಂದ ಬೆಂಕಿ ಮತ್ತಷ್ಟು ವ್ಯಾಪಿಸ್ಕೊಳ್ತಾ ಇದೆ. ಅದನ್ನು ನಂದಿಸುವಂಥ ಕೆಲಸಗಳಾಗ್ತಾ ಇದೆ, ಬಟ್ ಅದು ಅಷ್ಟು ಸುಲಭ ಅಲ್ಲ. ಒಂದು ಪುಟ್ಟ ಪ್ರದೇಶ ಆದರೆ ಬೇರೆ, ಎಲ್ಲೋ ಒಂದು ಕಸಕ್ಕೆ ಬೆಂಕಿ ಬಿತ್ತು ಅಥವಾ ಬಿಲ್ಡಿಂಗ್ ಪಕ್ಕ ಅಂತ ಹೇಳಿದ್ರೆ ಆರಿಸ್ಬೋದು. ಬಟ್ ಇಲ್ಲಿ ದಟ್ಟಾರಣ್ಯ ಆಗಿರೋದ್ರಿಂದ, ಅರಣ್ಯ ಪ್ರದೇಶ ಆಗಿರೋದ್ರಿಂದ, ಚಿಕ್ಕ ಪುಟ್ಟ ಮರಗಿಡಗಳು ಎಲ್ಲವೂ ಇರೋದ್ರಿಂದ ಕಷ್ಟವಾಗ್ತಾ ಇದೆ ಬೆಂಕಿಯನ್ನು ಹತೋಟಿಗೆ ತರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ರೋಡ್ಗೆ ಹೊಗೆ ಆವರಿಸ್ಕೊಂಡಿದೆ. ನಿಮಗೇನೂ ಕಾಣಿಸ್ತಾ ಇಲ್ಲ ಮುಂದೆ ಇರುವಂಥದ್ದು. ಇದು ನೇರ ದೃಶ್ಯ. ಈಗ ಪ್ರತಿದಿನ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದವರು ಈ ಬೆಟ್ಟಗಳ ತಪ್ಪಲಿನಲ್ಲಿ ನೋಡಿರ್ತೀರ ನೀವು, ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಹಸಿರಸಿರು ಅಂತ. ಬಟ್ ಈಗ ಸಂಪೂರ್ಣವಾಗಿ ಬೆಂಕಿ ಆವರಿಸ್ಕೊಂಡಿದೆ, ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿದೆ. ಈ ಸಮಯದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸುಡು ಬಿಸಿಲು ಒಂದು ಕಡೆ, ಮಧ್ಯಾಹ್ನದ ಬಿಸಿಲು, ಅದರ ನಡುವೆನೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬೆಂಕಿ ನಂದಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದೀಗ ಅಗ್ನಿಶಾಮಕ ಸಿಬ್ಬಂದಿ ನಂದಿಸುವಂತ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ನೀವು ಇದೀಗ ಟಾಪ್ ಆಂಗಲ್ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ, ಯಾವ ರೀತಿಯಾಗಿ ಬೆಂಕಿ ವೇಗವಾಗಿ ವ್ಯಾಪಿಸ್ತಾ ಇದೆ ಅಂತ. ಆಗ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಒಣಗಿರುವಂತ ಮರಗಳು, ಎಲೆಗಳು ಇವೆಲ್ಲವೂ ಕೂಡ ಇರೋದ್ರಿಂದ, ಹಾಗೆ ಕುರುಚಲು ಗಿಡಗಳಿರೋದ್ರಿಂದ ಬೆಂಕಿ ವೇಗವಾಗಿ ವ್ಯಾಪಿಸ್ಕೊಳ್ಳುತ್ತೆ, ನಂದಿಸೋದು ಕಷ್ಟವಾಗುತ್ತೆ ಅಂತ. ಅರಣ್ಯ ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ. ಅಲ್ಲಿವರೆಗೂ ಕೂಡ ಬೆಂಕಿ ನಂದಿಸುವಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಹೋಗೋದಕ್ಕೂ ಕೂಡ ವ್ಯವಸ್ಥೆಗಳಾಗಬೇಕು. ನೋಡಿ ಬೆಂಕಿ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಮೈಸೂರಿನ ಚಾಮುಂಡಿ ಬೆಟ್ಟ. ಮಧ್ಯಾಹ್ನದ ಹೊತ್ತು ಉರಿ ಬಿಸಿಲಿನ ನಡುವೆ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಇದೀಗ ನಂದಿಸುವಂಥ ಎಲ್ಲ ಸಾಹಸವನ್ನು ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅದು ಅಷ್ಟು ಸುಲಭದ ಕೆಲಸನೂ ಅಲ್ಲ. ದೊಡ್ಡ ಪ್ರದೇಶಕ್ಕೇನೆ ಬೆಂಕಿ ವ್ಯಾಪಿಸ್ಬಿಟ್ಟಿದೆ ಇದಾಗಲೇ. ಆ ಕಪ್ಪಗೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಷ್ಟು ಭಾಗ ಅದು ಆಲ್ರೆಡಿ ಸುಟ್ಟು ಕರಕಲಾಗಿರೋದು. ಹಾಗೆ ಅದು ಮತ್ತೆ ಹೊರ ಆವರಣವನ್ನು ಅದೇ ರೀತಿಯಾಗಿ ವ್ಯಾಪಿಸ್ಕೊಂಡು ಹೋಗ್ತಾ ಇದೆ. ಒಂದೊಂದು ಕಡೆಗಳಲ್ಲಿ ಜೋರಾಗಿ ಉರಿತಾ ಇದೆ ಬೆಂಕಿ. ಇದು ಚಾಮುಂಡಿ ಬೆಟ್ಟದ ನೇರ ದೃಶ್ಯ. ಇದು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಅವಾಗಲೇ ನೀವು ಕೂಡ ಹೇಳ್ತಾ ಇದ್ರಿ ಅಷ್ಟು ಸುಲಭದ ಕೆಲಸ ಅಲ್ಲ ಅರಣ್ಯಕ್ಕೆ ಬೆಂಕಿ ತಗುಲಿದೆ ಅಂತ ಹೇಳಿದ್ರೆ ಅದನ್ನ ನಂದಿಸುವಂಥದ್ದು. ಹೌದು, ಒಣಗಿರುವಂಥ ಎಲೆಗಳು, ಚಿಕ್ಕ ಪುಟ್ಟ ಗಿಡಗಳು, ಟಾಪ್ ಆಂಗಲ್ ವಿಜುವಲ್ ಅಲ್ಲಿ ನಾವು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಅರ್ಧಕ್ಕರ್ಧ ಸುಟ್ಟು ಹೋದಾಗ ಕಾಣಿಸ್ತಾ ಇದೆ. ನೀವು ಸ್ಥಳದಲ್ಲೇ ಇದ್ದೀರಾ, ಯಾವ ರೀತಿಯಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ, ಹೇಗಿದೆ ಈಗಿನ ಪರಿಸ್ಥಿತಿ ರಾಮ್? ಚೈತ್ರ, ನಾನು ಚಾಮುಂಡಿ ಬೆಟ್ಟ ಏನು ಘಟನೆ ನಡೆದಿದೆ ಅದೇ ಸ್ಥಳದಲ್ಲಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಇಲ್ಲುವಂಥದ್ದು ಭಾಗಶಃ ಈಗಾಗಲೇ ಬೆಂಕಿಗೆ ಆಹುತಿಯಾಗಿರುವಂಥದ್ದು ಮತ್ತು ದಟ್ಟವಾದಂಥ ಹೊಗೆ ಆವರಿಸಿದೆ. ಮತ್ತು ಈಗಲೂ ಸಹ ನೀವು ಅಲ್ಲಿ ಬೆಂಕಿಯನ್ನು ಕಾಣ್ಬೋದು. ಅಂದರೆ ಒಂದು ಭಾಗದಿಂದ ಬೆಂಕಿ ಹತ್ಕೊಂಡು ನಿಧಾನವಾಗಿ ಹೊರತ್ಕೊಂಡು ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಈ ಒಂದು ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹ ಕಾರ್ಯಾಚರಣೆ ನಡೆಸೋದು ಸಾಕಷ್ಟು ಕಷ್ಟ ಆಗ್ತದೆ. ಯಾಕಂದರೆ ಸಾಮಾನ್ಯವಾಗಿ ಅರಣ್ಯ ಪ್ರದೇಶಗಳಿಗೆ ಈ ರೀತಿಯಾದಂತಹ ಬೆಂಕಿ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಷ್ಟೇ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಆ ಬೆಟ್ಟಗಳ ಪ್ರದೇಶದಲ್ಲಿ ಅಲ್ಲಿ ಹೋಗಿ ಕಾರ್ಯಾಚರಣೆ ಮಾಡೋದು ಸಾಕಷ್ಟು ಕ್ಲಿಷ್ಟಕರವಾಗಿರ್ತದೆ. ಯಾಕಂದರೆ ಅಲ್ಲಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕಗಳು ಇರೋದಿಲ್ಲ, ಯಾವುದೇ ರಸ್ತೆಗಳಲ್ಲಿ ಇರೋದಿಲ್ಲ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಸಾಕಷ್ಟು ಬೆಂಕಿ ಈಗಲೂ ಸಹ ಅಲ್ಲಿ ಉರಿತಾ ಇದೆ. ಆ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸಾಧ್ಯವಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಾಂಪ್ರದಾಯಿಕ ಪದ್ಧತಿಯಲ್ಲಿ, ಅಂದರೆ ಸೊಪ್ಪುಗಳನ್ನು ತೆಗೆದುಕೊಂಡು ಮತ್ತು ಅವರಲ್ಲಿರುವಂತಹ ಸಾಧನಗಳನ್ನು ತೆಗೆದುಕೊಂಡು ಅವುಗಳನ್ನು ನಂದಿಸುವಂಥ ಕೆಲಸಕ್ಕೆ ಮುಂದಾಗಬೇಕು. ಆದರೆ ಅದು ಸಾಕಷ್ಟು ಕಷ್ಟಕರವಾದಂತಹ ಕೆಲಸ. ಈಗಲೂ ಸಹ ಬೆಂಕಿ ಉರಿತಾ ಇದೆ. ಅಂದರೆ ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿಗೆ ಹೋಗುವಂತಹ ಮಾರ್ಗ ಮಧ್ಯದ ಸ್ಥಳ
ಇದಾಗಿದೆ. ಈ ಒಂದು ಸ್ಥಳದಲ್ಲಿ ಕೆಳಭಾಗದಲ್ಲಿ ಅಂದರೆ ನೀವೇನೀಗ ಬೆಂಕಿ ಏನು ಉರಿತಾ ಇದೆ ಆ ಸ್ಥಳವನ್ನು ನೋಡ್ತಾ ಇರ್ಬೋದು. ಅಲ್ಲಿ ಈಗಲೂ ಸಹ ಆ ಬೆಂಕಿ ಉರಿದು ಹಾಗೆ ಮೇಲ್ಭಾಗದಲ್ಲಿ ಸಾಕಷ್ಟು ಉರ್ಕೊಂಡು ಬಂದಿರುವಂಥದ್ದು. ಯಾಕಂದರೆ ಸಾಕಷ್ಟು ಕುರುಚಲು ಪ್ರದೇಶ ಇದಾಗಿರೋದ್ರಿಂದಾಗಿ ಒಣಗಿರುವಂಥದ್ದಾಗಿರೋದ್ರಿಂದಾಗಿ ಅತಿ ಹೆಚ್ಚು ವೇಗವಾಗಿ ಬೆಂಕಿ ಎಲ್ಲ ಕಡೆಗೂ ಸಹ ವ್ಯಾಪಿಸ್ತದೆ ಮತ್ತು ದಟ್ಟವಾದ ಹೊಗೆ ಈ ಒಂದು ಭಾಗದಲ್ಲಿ ಆವರಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ರಸ್ತೆ ಮಾರ್ಗವಾಗಿ ಬಂದು ತಮಗೆ ಎಲ್ಲಿಯವರೆಗೂ ಸಹ ಸಂಪರ್ಕ ಇದೆ ಅಲ್ಲಿಯವರೆಗೂ ಹೋಗಿ ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಭಾಗಶಃ ಪ್ರದೇಶಗಳಲ್ಲಿ ಮಾತ್ರ ಆ ಒಂದು ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಅಗ್ನಿಶಾಮಕ ದಳದವರು ಮುಂದಾದರು. ಆದರೆ ಆ ಒಂದು ಜಾಗ ಈಗ ನೀವು ನೋಡ್ತಾ ಇರುವಂಥದ್ದು ಏನಿದೆ ಆ ಒಂದು ಸ್ಥಳಕ್ಕೆ ಈಗ ಯಾರೂ ಸಹ ಅಂದರೆ ವಾಹನಗಳ ಮುಖಾಂತರ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಾಂಪ್ರದಾಯಿಕವಾದಂತಹ ಬೆಂಕಿ ನಂದಿಸುವ ಪದ್ಧತಿ ಏನಿದೆ ಅದರ ಮುಖಾಂತರವೇ ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ. ಹೀಗಾಗಿ ಹೆಚ್ಚಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಇಲ್ಲಿಗೆ ಕರೆಸಿಕೊಳ್ಳಲಾಗ್ತಾ ಇದೆ. ಮತ್ತು ಸ್ಥಳಕ್ಕೆ ಅಂದರೆ ವಾಹನಗಳನ್ನು ಬಿಟ್ಟು ಹಾಗೇ ತೆರಳಿ ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ. ಇಲ್ಲವಾದರೆ ಬಹುತೇಕ ಅರಣ್ಯ ಪ್ರದೇಶ ಸುಟ್ಟು ಹೋಗುವಂತಹ ಆತಂಕದಲ್ಲಿ ಈಗ ಚಾಮುಂಡಿ ಬೆಟ್ಟದ ಅರಣ್ಯ ಪ್ರದೇಶ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.